ಏನು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳಿಂದ ಹಿಡಿದು ಒಟ್ಟಾರೆ ಈ ಒಂದು ಕ್ಷೀರೋದ್ಯಮದಲ್ಲಿ ಇರ್ತಕ್ಕಂಥ ಎಡರು ತೊಡರುಗಳು, ರೈತರಿಗೆ ಆಗ್ತಕ್ಕಂಥ ಸಮಸ್ಯೆಗಳು, ರೈತರಿಗೆ ನ್ಯಾಯಯುತವಾಗಿ ಸೇರ್ಬೇಕಾದಂತ ರೈತರ ಶ್ರಮಕ್ಕೆ ನ್ಯಾಯಯುತವಾದಂತ ಬೆಲೆ ಕೊಡಿಸ್ತಕ್ಕಂಥದ್ದು, ಮತ್ತೆ ಈ ಒಂದು ಉತ್ಪಾದನಾ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸೋರಿಕೆ ಆಗದಂತೆ ಅದನ್ನ ಪರಿಣಾಮಕಾರಿಯಾಗಿ ಈ ಸಂಸ್ಥೆಯನ್ನ ಮುನ್ನಡೆಸಬೇಕು ಅಂತೇಳಿ ಹಲವಾರು ಶಿಸ್ತು ಕ್ರಮಗಳನ್ನ ತೆಗೆದುಕೊಂಡು ಅವರು ಸುರೇಶ್ ಅವರು ಅಧ್ಯಕ್ಷ ಆದ್ಮೇಲೆ ಬಹಳ ಕ್ರಿಯಾಶೀಲವಾಗಿ ಓಡಾಡ್ತಾ ಇದ್ದಾರೆ. ನಾನು ಗಮನಿಸ್ತಾ ಇದ್ದೀನಿ, ಬಹಳಷ್ಟು ಸೆಮಿನಾರ್ಗಳಲ್ಲಿ, ವಿಚಾರ ಸಂಕಿರಣಗಳಲ್ಲಿ ಈ ಒಂದು ಹಾಲು ಉತ್ಪಾದನೆಗೆ ಸಂಬಂಧಕ್ಕೆ ಅಪ್ಗ್ರೇಡ್ ಮಾಡಲಿಕ್ಕೆ ಏನೇನೆಲ್ಲ ತಂತ್ರಜ್ಞಾನ, ಮಾಹಿತಿ, ಬಹಳಷ್ಟು ವಿಚಾರಗಳಲ್ಲಿ ಅವರು ಬಹಳ ಸ್ಪೀಡ್ ಆಗಿ ಚಟುವಟಿಕೆಯಿಂದ ಓಡಾಡ್ತಾ ಇದ್ದಾರೆ. ಹಲವಾರು ಸುಧಾರಣಾ ಕ್ರಮಗಳನ್ನು ಕೂಡ ಇವತ್ತು ತಗೊಂಡಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಅವರು ಈ ಒಂದು ಹಾಲು ಉತ್ಪಾದನಾ ಕ್ಷೇತ್ರದಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡ್ತಾರೆ, ನಮ್ಮ ಜನಗಳಿಗೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ ಅದನ್ನ ಸರಿಪಡಿಸ್ತಾರೆ, ಈ ಒಂದು ಕ್ಷೀರ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಅವರ ಈ ಕಾರ್ಯಚಟುವಟಿಕೆಯನ್ನು ನೋಡಿದ್ರೆ ನಮ್ಮ ರೈತಾಪಿ ವರ್ಗಕ್ಕೆ ಅವರಿಂದ ಅನುಕೂಲ ಆಗುತ್ತೆ. ಅವರ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಹೊಸ ಮೈಲಿಗಲ್ಲನ್ನ ನಮ್ಮ ಪ್ರಮೂಲು ಸಾಧನೆ ಮಾಡಲಿ ಅಂತೇಳಿ ನಾನು ಕೂಡ ಶುಭವನ್ನು ಹಾರೈಸಿ, ಹೊಸದಾಗಿ ಲಿಂಗೇಶ್ ಕುಮಾರ್ ಅವರು ನಿರ್ದೇಶಕ ಆದ್ಮೇಲೆ ತಾಲೂಕಿನಲ್ಲಿ ಬಹಳ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಸಹಕಾರ ಸಂಘಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಸುರೇಶ್ ಜೊತೆ ಕೈ ಜೋಡಿಸಿ ಇಬ್ಬರು ಕೂಡ ಈ ಒಂದು ಕ್ಷೀರ ಕ್ಷೇತ್ರದಲ್ಲಿ, ಹಾಲು ಉತ್ಪಾದಕರ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಲಿ, ನಮ್ಮ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಿಕೊಡ್ಲಿ, ಒಂದು ಆದರ್ಶವಾಗಿ ಕೆಲಸ ಮಾಡಲಿ ಅಂತೇಳಿ ಇಬ್ಬರಿಗೂ ಕೂಡ ನಾನು ಶುಭವನ್ನು ಹಾರೈಸಿ, ಇವರಿಬ್ಬರ ಲೀಡರ್ಶಿಪ್ ಅಲ್ಲಿ ಇಡೀ ರಾಜ್ಯದಲ್ಲಿ ನಾವೀಗ 2ನೇ ಸ್ಥಾನದಲ್ಲಿ ಇದ್ದೀವಿ. ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಹೊಂದಿಸ್ತಾ, ಇದಕ್ಕೆಲ್ಲ ಕಾರಣ ಹಾಲು ಉತ್ಪಾದಕರು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.